ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಲೋನ್ ಅಪ್ಲಿಕೇಶನ್ ಸಹಿತ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಸಮೇತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ನ ಇಂಟ್ರೊಡಕ್ಷನ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ತೊಗೊಂಡು ಪ್ರೊಸೆಸ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ನಾನು ಅರ್ನ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಅರ್ನ್ ಮಾಡಬೇಕು ಅನ್ನೋದನ್ನು ಸಹಿತ ತಿಳಿಸ್ಕೊಡ್ತಾ ಇದ್ದೀನಿ. ವಿತೌಟ್ ಇನ್ವೆಸ್ಟ್ಮೆಂಟ್, ₹1 ಇನ್ವೆಸ್ಟ್ಮೆಂಟ್ ಇಲ್ಲದೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ನೀವು ದುಡ್ಡು ಅಂಬುದು ಗಳಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ನೋಡೋಣ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ಅಂತ ನೀವು KYCನ ಕೊಟ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಿಮಗಿಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಾನು ನಿಮಗೆ ಮೊದಲಿಗೆ ನನ್ನ ಅರ್ನಿಂಗ್ ಪ್ರೂಫ್ ಸಮೇತ ತೋರಿಸ್ಬಿಡ್ತೀನಿ. ಎಲ್ಲರೂ ವ್ಯಾಲೆಟ್ಗೆ ಬನ್ನಿ. ನೋಡ್ಬೋದು ನಾನು ಯಾವ ರೀತಿಯಾಗಿ ಅರ್ನ್ ಮಾಡಿದ್ದೀನಿ, ಯಾವ ರೀತಿಯಾಗಿ ವಿತ್ಡ್ರಾ ಮಾಡಿದ್ದೀನಿ ಅನ್ನೋದನ್ನು ಸಹಿತ ನಾನು ಈ ವಿಡಿಯೋ ಮೂಲಕ ತೋರಿಸಿದ್ದೀನಿ. ನೋಡ್ಕೋಬೋದು. ನಾನೀಗ ಮೊದಲಿಗೆ ನನ್ನ ವ್ಯಾಲೆಟ್ ಪ್ರೂಫ್ನ ತೋರಿಸ್ಬಿಟ್ಟಿದ್ದೀನಿ ಮತ್ತು ಯಾವ ರೀತಿಯಾಗಿ ಅರ್ನ್ ಮಾಡಬೇಕು ನೋಡ್ಬೋದು. ಕ್ಯಾಶ್ ಬ್ಯಾಕ್ ಬಂದಿದೆ, ಯಾವ ರೀತಿಯಾಗಿ ಅರ್ನ್ ಮಾಡೋದು ಅನ್ನೋದನ್ನು ಸಹಿತ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ನಿಮಗಿಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬಂದ ನಂತರ ನೋಡ್ಬೋದು, ನಿಮಗಿಲ್ಲಿ ಪೋಸ್ಟ್ ಪೇಡ್ ಬಿಲ್ ಕಟ್ಬೋದು, DTH ಬಿಲ್ ಕಟ್ಬೋದು. ಜಸ್ಟ್ ಫೋನ್ಪೇ ಥರ ಈ ಒಂದು ಅಪ್ಲಿಕೇಶನ್ನ ನೀವಿಲ್ಲಿ ಯೂಸ್ ಮಾಡ್ಕೋಬೋದು. ನಿಮಗಿಲ್ಲಿ ಇದೊಂದು RBI ಲೈಸೆನ್ಸ್ಡ್ ಮತ್ತು NBFC ಆ್ಯಪ್ ಆಗಿದೆ, ನೀವಿಲ್ಲಿ ನೋಡ್ಕೋಬೋದಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ 2 ರೀತಿಯಾದಂಥ ಲೋನ್ಗಳು ಸಿಗ್ತವೆ. ಮೊದಲನೇದು ಬಂದುಬಿಟ್ಟು ಲೋನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದು ಬಂದುಬಿಟ್ಟು ಲೆವೆಲ್ ಅಪ್ ಲೋನ್ ಅಂತೇಳಿ ನಿಮಗೆ ₹1000ದಿಂದ ₹5000ವರೆಗೂ ಸಿಗುತ್ತೆ. ಎರಡನೇದು ಬಂದುಬಿಟ್ಟು ನಿಮಗಿಲ್ಲಿ ಕ್ಯಾಶ್ ಲೋನ್ ಅಂತೇಳಿ 5000ದಿಂದ ಅಪ್ ಟು ನಿಮಗಿಲ್ಲಿ 1,00,000ವರೆಗೂ ಸಿಗುತ್ತೆ. ನೀವು ಮೊದಲಿಗೆ ಲೆವೆಲ್ ಅಪ್ ಲೋನ್ ತೊಗೋಬೇಕಾಗತ್ತೆ. ಅಂದರೆ ನಿಮಗೆ ₹1000ದಿಂದ ₹5000ದಲ್ಲಿ ತೊಗೊಂಡು ನೀವೇನಾದರೂ ಚೆನ್ನಾಗಿ ರೀಪೇಮೆಂಟ್ ಮಾಡಿದರೆ ನೆಕ್ಸ್ಟ್ ಶೆಡ್ಯೂಲ್ ಬಂದುಬಿಟ್ಟರೆ ನಿಮಗಿಲ್ಲಿ ₹5000ದಿಂದ ₹1,00,000ವರೆಗೂ ಲೋನ್ ಎಂಬುದು ಸಿಗುತ್ತೆ. ನೋಡ್ಬೋದು, ನಾನೀಗ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಯಾಶ್ ಲೋನ್ ಅಂತೇಳಿ ನೋಡ್ಬೋದು. ಎಲ್ಲರೂ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಎಲ್ಲರೂ. ನೋಡ್ಬೋದು, ನಿಮಗೆ ಲೋನ್ ಎಷ್ಟು ಬೇಕೆಂಬುದು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲರೂ ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕು ಮತ್ತು ಟೆನ್ಯೂರ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ನಿಮಗೆ EMI ವೇರಿಯೇಷನ್ ಆಗ್ತಿದೆ. 12 ಮಂತ್ ಬೇಕಾ, 6 ಮಂತ್ ಬೇಕಾ, ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನಿಮಗಿಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗಿಲ್ಲಿ 2.4% ಆನ್ವರ್ಡ್ಸೇ ಇರುತ್ತೆ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನೀವು ಸ್ಯಾಲ್ರಿಡ್ ಇದ್ದೀರಾ, ಏನಿದ್ದೀರಾ, ಬಿಸ್ನೆಸ್ ಇದ್ದೀರಾ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಗಲ್ ಇದ್ದೀರಾ ಮತ್ತು ಎಜುಕೇಷನ್ ಏನಿದೆ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ರೆಂಟೆಡ್ ಇದ್ದೀರಾ, ಏನಿದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್, ಈ ರೀತಿಯಾಗಿ ಎಲ್ಲರೂ ನೀವಿಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕಂಪ್ನಿ ನೇಮು ಮತ್ತು ನಿಮ್ಮ ಬ್ಯಾಂಕಿಂಗು, ಫೈನಾನ್ಸು ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಏನಿದೆ. ಮತ್ತು ನಿಮ್ಮ ಮಂತ್ಲಿ ಇನ್ಕಮ್ಮು ಮತ್ತು ನೀವೇನಾದರೂ ಯಾವಾಗ ಇನ್ಕಮ್ ತೊಗೊತೀರ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಕ್ಲಿಕ್ ಮಾಡಿ ತಗೊಂಡ ತಕ್ಷಣ ನಿಮ್ಮ ಜಿಮೇಲ್ಗೆ ಒಂದು ವೆರಿಫಿಕೇಷನ್ ಕೋಡ್ ಹೋಗುತ್ತೆ. ಅಲ್ಲಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ ಎಲ್ಲರೂ. ಯುವರ್ ಲೋನ್ ಅಂಡರ್ ಎವಲ್ಯೂಷನ್ ಅಂತ ಬರ್ತಾರೆ. ಡಿಪೆಂಡ್ ಅಪಾನ್ ಯುವರ್ ಸಿಬಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಎಂಬುದು ಡಿಸೈಡ್ ಆಗಿರುತ್ತೆ. ನೋಡ್ಬೋದು ಯಾವಾಗ ಅಪ್ರೂವ್ ಆಗುತ್ತೆ ಅಂತ ನೀವೆಲ್ಲಿ ವೇಟ್ ಮಾಡ್ತಾಯಿರಿ. ನೋಡ್ಬೋದು ನಿಮ್ಮ ಸಿಬಿಲ್ ಸ್ಕೋರ್ ಯಾವ ರೀತಿಯಾಗಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಆ ರೀತಿಯಾಗಿ ನಿಮಗೆ ಲೋನ್ ಎಂಬುದು ಈಸಿಯಾಗಿ ಯಾವುದೇ ಅಪ್ಲಿಕೇಶನಲ್ಲಾಗಲಿ ಅಥವಾ ಯಾವುದೇ ಬ್ಯಾಂಕಲ್ಲಾಗಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗಾದರೆ ನೋಡ್ಬೋದು ಎವಾಲ್ಯೂಷನ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಈ ರೀತಿಯಾಗಿ ಪ್ರೊಸೆಸ್ ಆಗುತ್ತೆ. ಎಲ್ಲರೂ ವೇಟ್ ಮಾಡ್ಕೊಳ್ಳಿ ಪ್ರೊಸೆಸ್ ಕಂಪ್ಲೀಟ್ ಆಗೋವರೆಗೂ. ನೋಡ್ಬೋದು ನಮ್ಮ ಲೋನ್ ಎಲಿಜಿಬಿಲಿಟಿ ಬಂದುಬಿಟ್ಟು ₹1000ರಿಂದ ₹30,000ವರೆಗೂ ಕೊಡ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿ 30 ಡೇಸಲ್ಲಿ ನೀವು ಇಲ್ಲಿ ರೀಪೇಮೆಂಟ್ ಮಾಡಬೇಕಾಗತ್ತೆ. ಅಂದರೆ ನೋಡ್ಬೋದು ನಮಗೆ 30,000 ಕೊಟ್ಟರೆ ನಾವೇನಾದರೂ ಚೆನ್ನಾಗಿ ರೀಪೇಮೆಂಟ್ ಮಾಡಿದರೆ ನಮಗೆ ಅಪ್ ಟು ಇಲ್ಲಿ 1,00,000ವರೆಗೂ ಲೋನ್ ಎಂಬುದು ಸಿಗುತ್ತೆ. ನೋಡ್ಬೋದು ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ, ಕ್ಯಾಶ್ ಲೋನ್ ಈಸ್ ನಾಟ್ ಅವೈಲೇಬಲ್ ಬಟ್ ಯು ಕ್ಯಾನ್ ಗೆಟ್ ಅನದರ್ ಲೋನ್ ವಿದಿನ್ ಹೈಯರ್ ಅಪ್ರೂವಲ್ ಚಾನ್ಸ್. ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ ಕೊಟ್ಟರೆ ಸಾಕು. ನಿಮ್ಮ ಸಿವಿಲ್ ಸ್ಕೋರ್ ನೋಡಿಕೊಂಡು ಈಸಿಯಾಗಿ ನಿಮ್ಮ ಲೋನ್ ಎಂಬುದು ಈಸಿಯಾಗಿ ಪ್ರೊಸೆಸ್ ಆಗುತ್ತೆ. ಈ ರೀತಿಯಾಗಿ ಎಲ್ಲರೂ ಪ್ರೊಸೆಸ್ ಮಾಡಿಕೊಂಡು ಯಾರಿಗೆ ಲೋನ್ ಎಮರ್ಜೆನ್ಸಿ ಇದೆ ಈ ಒಂದು ಅಪ್ಲಿಕೇಶನ್ಗೆ ಹೋಗಿ ಈಸಿಯಾಗಿ ಲೋನ್ ಎಂಬುದು ತಗೋಬೋದು. ಮತ್ತು ಯಾವ ರೀತಿಯಾಗಿ ದುಡ್ಡು ಅರ್ನ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಬ್ಯಾಕ್ ಬನ್ನಿ ಎಲ್ಲರೂ. ಬಂದುಬಿಟ್ರೆ ನಿಮಗಿಲ್ಲಿ ಅಪ್ ಟು 6,000 ಅಂತ ಅರ್ನ್ ಅಂತಿದೆ. ಜಸ್ಟ್ ನೀವು ಇಲ್ಲಿ ರೆಫರ್ ಮಾಡಿದರೆ ಸಾಕು ನಿಮಗಿಲ್ಲಿ ಈಸಿಯಾಗಿ ಅರ್ನಿಂಗ್ ಎಂಬುದು ಸಿಗುತ್ತೆ. ನೋಡ್ಬೋದು ಜಸ್ಟ್ ರೆಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಜಸ್ಟ್ ₹4,000 ಎಂಬುದು ಗಳಿಸಿದ್ದೀನಿ. ನೋಡ್ಬೋದು ನೀವಿಲ್ಲಿ ಗಳಿಸ್ಕೋಬೋದಾಗಿದೆ. ನೋಡ್ಬೋದು ಈ ರೀತಿಯಾಗಿ ರೆಫರ್ ಮಾಡಿಕೊಂಡು ಒಳ್ಳೆ ರೆಫರಲ್ ಅರ್ನಿಂಗ್ ಎಂಬುದು ಈಸಿಯಾಗಿ ನೀವಿಲ್ಲಿ ಪಡ್ಕೋಬೋದಾಗಿದೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋನ ಎಲ್ಲರೂ ಯೂಸ್ ಮಾಡಿಕೊಂಡು ಎಲ್ಲರೂ ನೀವಿಲ್ಲಿ ಈಸಿಯಾಗಿ ಲೋನ್ ಎಂಬುದು ತಗೊಳ್ಳಿ ಎಂದು ಕೇಳುತ್ತೇನೆ. ಈ ಒಂದು ಅಪ್ಲಿಕೇಶನಲ್ಲಿ ಕಡಿಮೆ ಬಡ್ಡಿಯಲ್ಲಿ ಲೋನ್ ಎಂಬುದು ಸಿಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು.
ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಂಬೋದು ತಗೊಳ್ಳಿ. ಇದೊಂದು ಫ್ರೀ ಅಪ್ರೂವ್ಡ್ ಇನ್ಸ್ಟಾಂಟ್ ಲೋನ್ ಅಪ್ಲಿಕೇಶನ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಅದೇ ರೀತಿಯಾಗಿ ನಿಮಗೇನಾದರೂ ಎಮರ್ಜೆನ್ಸಿ ಇದನ್ನು ಯಾರು ದುಡ್ಡು ಕೊಡ್ತಾ ಇಲ್ವ ಅಂದರೆ ನಾನು ಸ್ಕ್ರೀನಲ್ಲಿ 2 ಅಪ್ಲಿಕೇಶನ್ ಹಾಕಿರ್ತೀನಿ. ಅದರ ಮುಖಾಂತರ ನೀವು ಈಸಿಯಾಗಿ ದುಡ್ಡು ಅಂಬೋದು ತಗೋಬೋದಾಗಿದೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.